ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರ. ಘನ ಭಟ್ರು ನಮ್ಮ ಉತ್ತರ ಕನ್ನಡದಲ್ಲಿ ಘನಾಗೆ ಘನ ಅಂತಲೂ ಹೇಳ್ತಾರೆ, ಘನಾ ಭಟ್ರು ಅಂತ. ಘನ ಮಾತಾಡಿದರು ಅಂತಂದರೆ ಭಾಳ ಚೆನ್ನಾಗಿ ಮಾತಾಡಿದರು ಅಂತ. ಆದರೆ ಒಂದೇ ಏನು ಅಂತಂದರೆ ವ್ಯಾಪ್ತಿ ಮೀರಿ ಎಲ್ಲರ ವ್ಯಾಪ್ತಿಯೊಳಗೂ ಬಂದುಬಿಟ್ಟಿದ್ದಾರೆ ಅವರು. ಹೀಗಾಗಿ ನಾನು ಆದರಣೀಯ ಅನಂತರ ನಾಗ್ ಅವರ ವ್ಯಾಪ್ತಿಯನ್ನು, ಈಗ ನನ್ನ ನಂತರ ಅವ್ರು ಮಾತನಾಡಬೇಕು, ವ್ಯಾಪ್ತಿಯನ್ನು ಮೀರದೆ ಅವರಿಗೆ ಆ ಸಂದರ್ಭಕ್ಕೆ ಬಿಟ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೀನಿ. ಭಾಳ ಬೇಗ ಮುಗಿಸ್ಬಿಡುವಂಥ ಪ್ರಯತ್ನ. ಒಂದು ಭಟ್ರು ಬಹಳ ದೊಡ್ಡ ಸಾಹಸಿಗಳು. ನಾನೇನಾದರೂ ಭಟ್ರ ಬಗ್ಗೆ ಜಾಸ್ತಿ ಹೇಳಿದರೆ ನಿಮಗೆ ಜಾಸ್ತಿ ಅಂತ ಅನ್ನಿಸ್ಬೋದು. ಯಾಕೆಂದರೆ ಆಲ್ರೆಡಿ ಘನ ಭಟ್ರು ಯಾರಿಗೂ ಏನು ಉಳಿಸದಂತೆ ಎಲ್ಲ ಮುಗಿಸಿದ್ದಾರೆ. ಹೀಗಾಗಿ ನಾನು ಭಾಳ ಹೇಳೋದು ಏನೂ ಇಲ್ಲ. ಯಾವುದ್ಯಾವುದನ್ನು ಮುಟ್ಟಿದ್ದಾರೋ ಅದರಲ್ಲೆಲ್ಲ ಸಾಹಸ ಮಾಡಿರೋವಂಥವ್ರು ಭಟ್ಟರು. ಅವ್ರ ಪತ್ರಿಕೆಗಳನ್ನು ಶುರು ಮಾಡಿದರೆ ವಿಜಯ ಕರ್ನಾಟಕಕ್ಕೆ ಬಂದರು, ಅಲ್ಲಿಂದ ವಿಜಯವಾಣಿಗೆ ಬಂದರು, ಆನಂತರ ಒಂದು ಚಾಲೆಂಜ್ ತೊಗೊಂಡು ವಿಶ್ವವಾಣಿ ಮಾಡಿದರು. ಇವೆಲ್ಲ ಸಾಲದ ಒಂದು ಪತ್ರಿಕೆ ನಡೆಸೋದು ಎಷ್ಟು ಕಷ್ಟ ಅಂತ ಅವ್ರ ಜೊತೆ ಇದ್ದಾಗ ಅದನ್ನು ಅನುಭವಿಸಿದ್ದೀವಿ. ಗೊತ್ತಿರೋರಿಗೆ ಚೆನ್ನಾಗಿ ಗೊತ್ತಿದೆ. ಅದಾದ ನಂತರ ಯಾರೂ ಮುಟ್ಟದ ಒಂದು ಜಾಗ ಅದು ಪ್ರವಾಸಿ ಕ್ಷೇತ್ರಕ್ಕೆ, ಅದು ಪತ್ರಿಕೆಗಳಲ್ಲಿ ಪುರವಣಿಯಾಗಿ ಬರಬಹುದಾಗಿರುವಂಥದ್ದನ್ನು ಒಂದು ಪತ್ರಿಕೆಯನ್ನಾಗೇ ಮಾಡ್ತೀನಿ ಎನ್ನುವ ಸಾಹಸವನ್ನು ಮಾಡ್ಬೋದಾಗಿರುವ ಚಾಲೆಂಜ್ ತೊಗೊಳ್ಬೋದಾದವರು ಅವರು ಮಾತ್ರ ಅಂತ. ಆಮೇಲೆ ಎರಡನೇದು, ಪತ್ರಿಕೆಗಳಲ್ಲಿ ತುಂಬ ಹಿರಿತಲೆಗಳು ಮಾತ್ರ ಬರೀಬೇಕು ಅಂತಿದ್ದ ಕಾಲಕ್ಕೆ ನಾನು ತುಂಬ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳಾಗಿರಬೇಕು, ಅವ್ರು ಹಾಗಿರಬೇಕು ಹೀಗಿರಬೇಕು ಅಂಥವ್ರು ಮಾತ್ರ ಬರಿಬೋದು, ಉಳಿದವರೆಲ್ಲ ಅವರವರ ಅಭಿಪ್ರಾಯಗಳನ್ನು ಹೇಳಿಕೊಂಡ್ರೆ ಪ್ರಿಂಟ್ ಆದರೆ ಆಗ್ಬೋದು ಎನ್ನುವ ಪರಿಕಲ್ಪನೆ ಇದ್ದ ಕಾಲಕ್ಕೆ ತರುಣರನ್ನು ಬರವಣಿಗೆಯ ಕ್ಷೇತ್ರಕ್ಕೆ ಎಳಕೊಂಡು ಬಂದ ಸಾಹಸವೂ ಕೂಡ ಭಟ್ಟರದ್ದೇ. ಇವತ್ತು ಮಾರ್ಕೆಟ್ನಲ್ಲಿ ತುಂಬ ಜನ ತರುಣರು ಬರವಣಿಗೆಯವರಿದ್ದಾರೆ ಅಂತಂದರೆ ಅದರಲ್ಲೊಂದು ದೊಡ್ಡ ಕೊಡುಗೆ ವಿಶ್ವೇಶ್ವರ ಭಟ್ಟರದ್ದಿದೆ. ಆಮೇಲೆ ಪುಸ್ತಕ ಪ್ರಕಾಶನ ಅನ್ನೋದೆಲ್ಲ ಹೆಂಗಿತ್ತು ಒಂದು ಕಾಲದಲ್ಲಿ ಅಂತಂದರೆ, ಒಂದು ಪುಸ್ತಕ ಪ್ರಕಟ ಆದರೆ 50 ಪುಸ್ತಕ 100 ಪುಸ್ತಕ ಹೋಗುತ್ತೆ ಅನ್ನೋ ಕಾಲಕ್ಕೆ ತಮ್ಮ ಅಂಕಣಗಳನ್ನು, ತಮ್ಮ ಪತ್ರಿಕೆಗಳಲ್ಲಿ ಬರೆದವರ ಅಂಕಣಗಳನ್ನು ಪ್ರಕಟಿಸಿ ಆ ಪುಸ್ತಕವನ್ನು ಜನ ತೆಗೆದುಕೊಂಡು ಓದುವಂತೆ ಮಾಡಿದ ಸಾಹಸವೂ ಕೂಡ ಭಟ್ಟರದ್ದು ಅಂತ ನಾನು ಅನೇಕ ಅವರ ಸಾಹಸಗಳ ಲಿಸ್ಟು ಅನೇಕ. ಹೀಗಾಗಿ ಈ ಥರದೊಂದು ಸಾಹಸಕ್ಕೆ ಮುನ್ನುಡಿಯನ್ನು ಬರೆದಿರುವಂಥ ಅನೇಕ ಸಾಹಸಗಳಿಗೆ ಕಾರಣರಾದ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಏಕಕಾಲಕ್ಕೆ ಇವತ್ತು 9 ಪುಸ್ತಕಗಳೇನು ಬಿಡುಗಡೆ ಆಗ್ತಿವೆ, ಅಷ್ಟೂ ಲೇಖಕರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಅವರೆಲ್ಲರೂ ಕೂಡ ಸಮಾಜಕ್ಕೆ ಒಂದು ಶ್ರೇಷ್ಠ ಕೊಡುಗೆಯನ್ನು ಕೊಡ್ತಾನೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಒಂದು ಒಳ್ಳೆ ಮಾತಿದೆಯಲ್ಲ, ನಿಮ್ಮ ಫ್ರೆಂಡ್ ಯಾರು ಅಂತ ಹೇಳಿ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ನಾನು ಹೇಳ್ತೀನಿ ಅಂತಾರಲ್ಲ, ಹಾಗೆಯೇ ಈ ಮಾತಿಗೆ ನಾವು ಆ್ಯಡ್ ಮಾಡ್ಬೋದಾದರೆ, ಒಂದು ರಾಷ್ಟ್ರ ಯಾವ ಥರದ ಪುಸ್ತಕದ ಪ್ರಕಟಣೆ ಮಾಡುತ್ತೆ ಅಂತ ಹೇಳಿ ಆ ರಾಷ್ಟ್ರ ಹೇಗಿದೆ ಅಂತ ನಾನು ಹೇಳ್ತೀನಿ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು ಅಂತ. ಆ ರಾಷ್ಟ್ರದಲ್ಲಿ ಒಳ್ಳೊಳ್ಳೆಯ ಕಾವ್ಯಗಳು ಪ್ರಕಟಗೊಳ್ತಾ ಇವೆ, ಒಳ್ಳೊಳ್ಳೆ ಸಾಹಿತ್ಯ ಬರ್ತಾ ಇದೆ ಅಂತಂದರೆ ಅರ್ಥ ಆ ರಾಷ್ಟ್ರ ಸುಭಿಕ್ಷವಾಗಿದೆ, ಯಾವ ಟೆನ್ಷನ್ನು ಇಲ್ಲದೆ ಜನ ಬದುಕಿದ್ದಾರೆ ಅಂತ, ಅನುಮಾನವೇ ಇಲ್ಲ. ಒಂದು ರಾಷ್ಟ್ರ ಯಾವತ್ತಾದರೂ ಒಂದು ಪ್ರಾಪಗೆಂಡಾ ಸಾಹಿತ್ಯದಲ್ಲೇ ಅನಿವಾರ್ಯವಾಗಿ, ಅಜೆಂಡಾ ಬೇಸ್ಡ್ ಸಾಹಿತ್ಯದಲ್ಲೇ ಅನಿವಾರ್ಯವಾಗಿ ಮುಳುಗಿದೆ ಅಂತಂದರೆ ಆ ರಾಷ್ಟ್ರ ಯುದ್ಧ ಭೂಮಿಯಲ್ಲಿದೆ ಅಂತಲೇ ಅರ್ಥ. ನೀವು ಪ್ಯಾಲೆಸ್ತೈನ್ಗೆ ಹೋಗಿ ಒಂದು ಶ್ರೇಷ್ಠ ಕಾವ್ಯವನ್ನು ಪ್ರೊಡ್ಯೂಸ್ ಮಾಡಿ ಅಂತ ಕೇಳುವಂಥ ಸಾಧ್ಯತೆ ಇವತ್ತಿನ ದಿನದಲ್ಲಿ ಇಲ್ಲವೇ ಇಲ್ಲ. ನೀವು ಇಸ್ರೇಲಿಗೆ ಹೋಗಿ ನೀವು ಒಂದು ಶ್ರೇಷ್ಠ ಕಾವ್ಯವನ್ನು ಕೊಡಬಲ್ಲಿರಾ ಅಂತ ಕೇಳಿದರೆ ಈಗ ಅವ್ರ ಹತ್ರ ಸಾಧ್ಯವೇ ಇಲ್ಲ. ನಾನು ಇತ್ತೀಚೆಗೆ ಇಸ್ರೇಲಿಗೆ ಹೋಗಿದ್ದಾಗ ಅಲ್ಲಿ ನೋಡ್ಕೊಂಡು ಬರ್ತಿದ್ದಲ್ಲಿನ ಯೂನಿವರ್ಸಿಟಿ, ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಹೋದಾಗ ಅವರು ಹೇಳ್ತಾ ಇದ್ರು, ಇಸ್ರೇಲ್ನ ಟೆಕ್ನಾಲಜಿ ಯೂನಿವರ್ಸಿಟಿ ಹೇಗಿದೆ ಅಂತಂದರೆ ಇಲ್ಲಿಂಥ ಟೆಕ್ನಾಲಜಿಗಳು ಡೆವಲಪ್ ಆಗ್ತಿವೆ, ಹೀಗಿದೆ. ನಾನು ಯಾವ್ಯಾವ ಟೆಕ್ನಾಲಜಿ ಅಂತ ನೋಡಿದರೆ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಿದ್ದೇ. ಯಾಕೆ ಯುದ್ಧಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿ ಬೇಕು ಅಂತಂದರೆ ಅನಿವಾರ್ಯ, ಅವರಿಗೆ ಅವರು ಬದುಕಬೇಕು ಅಂದರೆ ಅದನ್ನು ಮಾಡಬೇಕು ಅಂತ. ಇನ್ನೊಂದು 50 ವರ್ಷಗಳ ನಂತರ ಇಸ್ರೇಲ್ನಲ್ಲಿ ಯುದ್ಧವೇ ಇಲ್ಲ ಅಂತ ತಿಳ್ಕೊಳ್ಳಿ. ಅದೇ ಯೂನಿವರ್ಸಿಟಿಗೆ ಹೋದರೆ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಈಗ ಜನರ ಬುದ್ಧಿ ಚೇಂಜ್ ಆಗಿದೆ, ನಮ್ಮ ಜನ ಬುದ್ಧಿವಂತರಾಗಲಿಲ್ಲ, ಯಾಕೆಂದರೆ ಈಗ ಬೇರೆ ಥರದ ಟೆಕ್ನಾಲಜಿ ಬರ್ತಿದೆ ಅಂತ. ಯಾಕೆಂದರೆ ಅನಿವಾರ್ಯತೆ ಯಾವುದಿದೆಯೋ ಆ ದಿಕ್ಕಿನಲ್ಲಿ ಹೋಗುತ್ತೆ ಅಂತ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಆಪರೇಷನ್ ಸಿಂಧೂರ್ನ ನಂತರ ಕಳೆದ ನನಗನ್ಸುತ್ತೆ 1-1.5 ತಿಂಗಳೊಳಗೆ ಅಥವಾ 2 ತಿಂಗಳೊಳಗೆ ಭಾರತದಲ್ಲಿ
DRDO ಎಷ್ಟು ಟೆಕ್ನಾಲಜಿಕಲ್ ಇನ್ನೋವೇಷನ್ಸನ್ನು ಮಾಡ್ತಾ ಇದೆ ಅಂತಂದರೆ, ನಾವು ತರ್ತಾ ಇರುವಂಥ ಒಂದೊಂದು ಶಸ್ತ್ರಾಸ್ತ್ರಗಳು ಕೂಡ ಅದು ಇಡೀ ಜಗತ್ತನ್ನು ಬೆರಗುಗೊಳಿಸುವಂಥ ಶಸ್ತ್ರಾಸ್ತ್ರಗಳಾಗಿವೆ. ಯಾಕೆ ಅಂದರೆ ಅನಿವಾರ್ಯತೆ ಇದೆ ಅಂತ. ಯಾವ ಥರದ ಅನಿವಾರ್ಯತೆ ಇದೆಯೋ ಜನ ಹಂಗೆ ಮೌಲ್ಡ್ ಆಗ್ತಾರೆ ಅಂತ. ಹೀಗಾಗಿ ಒಂದು ಆ ದೇಶದ ಪರಿಸ್ಥಿತಿಯನ್ನು ಸಾಹಿತ್ಯ ತಿಳಿಸುತ್ತೆ ಅನ್ನೋದಾದರೆ, ಎರಡನೇದು ಅಂಥ ಸಾಹಿತ್ಯದ ಕಡೆಗೆ ಜನರನ್ನು ನಾವು ಪ್ರೇರೇಪಣೆ ಮಾಡ್ತೀವಿ ಅಂತಾದರೆ ಆ ದೇಶ ಸುಭಿಕ್ಷವಾಗುತ್ತೆ ಎನ್ನುವಂಥ ರಿವರ್ಸ್ ಎಂಜಿನಿಯರಿಂಗ್ ಕೂಡ ಸಾಧ್ಯ ಆಗಬೇಕು ಅಂತ. ಈ ದೃಷ್ಟಿಯಿಂದ ವಿಶ್ವೇಶ್ವರ ಭಟ್ರು ಕಳೆದ ಅನೇಕ ವರ್ಷಗಳಲ್ಲಿ ಎಂಥ ಸಾಹಿತ್ಯದ ಸೃಜನೆ ಮಾಡಿದ್ದಾರೆ ಅಂತಂದರೆ, ಓದಿದವರೆಲ್ಲರ ಮನಸ್ಸು ಅರಳಿಸುವಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಭಾಳ ಹಿಂದೆ ನಾನು ವಿಜಯ ವಾಣಿಯಲ್ಲಿ ಬರಿತಾ ಇರುವಾಗ ಶತಾವಧಾನಿ ಗಣೇಶರನ್ನು ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತು. ಯಾವುದೋ ಒಂದು ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಅವ್ರು ಮೂಗು ಮುರಿದ್ರು. ನಾನು ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು, ಇವೆಲ್ಲ ಅಜೆಂಡಾ ಬೇಸ್ಡ್ ಸಾಹಿತ್ಯ ಕಣಪ್ಪ, ರಸಾಸ್ವಾದನೆಗೆ ಅವಕಾಶವೇ ಇಲ್ಲ, ಏನೋ ಒಂದು ಅಜೆಂಡಾಕ್ಕೆ ಇರುವಂಥದ್ದು, ಸುದೀರ್ಘ ಕಾಲ ನಿಲ್ಲುವಂಥದ್ದಲ್ಲ. ಸುದೀರ್ಘ ಕಾಲ ನಿಲ್ಲುವಂಥ ಸಾಹಿತ್ಯ ಯಾವುದು ಅಂತಂದರೆ ಯಾವುದರಲ್ಲಿ ರಸದ ಆಸ್ವಾದನೆ ಇರುತ್ತೋ ಅದು ಮಾತ್ರ ಅಂತ ಹೇಳಿದ್ದು ತಲೆಯಲ್ಲಿ ಕೊರಿತಿತ್ತಲ್ಲ. ಇವತ್ತಿಗೂ ನನಗೆ ಹಾಗೆ ಅನಿಸುತ್ತೆ. ನೀವು ಇಡೀ ಭಾರತದ ಇತಿಹಾಸವನ್ನು ನೋಡಿದಾಗ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಅಂತ ಇವತ್ತಿಗೂ ಗಣಿಸಲ್ಪಡುವಂಥ ಉಪನಿಷತ್ತುಗಳನ್ನು ಕೊಟ್ಟವರು ನಾವೇ. ಅತ್ಯಂತ ಶ್ರೇಷ್ಠ ಸಾಹಿತ್ಯ ರಾಶಿಯನ್ನು ಜಗತ್ತಿಗೆ ಕೊಟ್ಟವರು ಎಲ್ಲರೂ ಒಪ್ಕೊಳ್ತಾರೆ. ನಾನು ಹೇಳಿದಾಗ ಅದೊಬ್ಬ ಭಾರತೀಯ ಅನ್ನೋ ಕಾರಣಕ್ಕೆ ಹೇಳ್ಬೋದು, ರಾಷ್ಟ್ರಭಕ್ತ ಅಂತ ಗ.ನ. ಭಟ್ರು ಹೇಳುವಾಗ ಸ್ವಲ್ಪ ಮುಜುಗರ ಪಟ್ರಲ್ಲ, ಈ ಕ್ಯಾಟಗರಿ ಇವರು ಅಂತ ಹೇಳ್ಬೋದು. ಅಥವಾ ಇತ್ತೀಚೆಗೆ ಹೊಸ ಟರ್ಮ್ ಕಾಯಿನ್ ಆಗ್ತಿದೆ ಈ ಥರದವರಿಗೆ, ಅಂಧಭಕ್ತ ಅಂತ ಕೂಡ ಟರ್ಮ್ ಕಾಯಿನ್ ಆಗ್ತಿದೆ. ಇವರೆಲ್ಲರೂ ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಹೇಳ್ತಾರೆ ಅಂತ ಭಾವಿಸಿಕೊಳ್ಬೋದು. ಆದರೆ ಶೋಪನ್ಹೋವರ್ ಥರದ ತತ್ವಶಾಸ್ತ್ರಜ್ಞರೂ ಕೂಡ ಉಪನಿಷತ್ತುಗಳನ್ನು ಎಷ್ಟರ ಮಟ್ಟಿಗೆ ಗೌರವಿಸ್ತಾರೆ ಅಂತಂದ್ರೆ ಅವರು ಅತ್ಯಂತ ಶ್ರದ್ಧೆಯಿಂದ ಗೌರವಿಸ್ತಾರೆ. ಟಿ.ಎಸ್. ಇಲಿಯಟ್ನ ಅವರು ಉಲ್ಲೇಖ ಮಾಡಿದ್ರು. ಇಲಿಯಟ್ನ ಸಾಹಿತ್ಯಗಳಲ್ಲಿ ಎಷ್ಟು ಬಾರಿ ಎಲ್ಲೆಲ್ಲಿ ಉಲ್ಲೇಖ ಆಗುತ್ತೆ ಅನ್ನೋದನ್ನು ನಾವು ನೋಡಿದರೆ ಅಚ್ಚರಿ ಅನಿಸುವಷ್ಟರ ಮಟ್ಟಿಗೆ ಉಪನಿಷತ್ತಿನ ಸಾಹಿತ್ಯವನ್ನು ಇವತ್ತಿಗೂ ಕೂಡ ಜನ ಗೌರವಿಸ್ತಾರೆ. ಇವತ್ತಿಗೂ ಕೂಡ ಜಗತ್ತು ಭಗವದ್ಗೀತೆಯನ್ನು ಆರಾಧಿಸುತ್ತೆ. ಅದು ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಸುಭಿಕ್ಷವಾದ ಕಾಲಘಟ್ಟ, ಅದ್ಭುತವಾಗಿರುವಂಥ ಭಾರತ, ನಿಮಗೆ ಊಟಕ್ಕೆ ತಿಂಡಕ್ಕೆ ಕೊರತೆ ಇಲ್ಲ, ಜಗತ್ತಿನ ಯಾರೂ ಕೂಡ ಆಕ್ರಮಣ ಮಾಡುವ ಸ್ಥಿತಿ ಇಲ್ಲ, ನಾವು ಹೇಳಿದ್ದನ್ನು ಜಗತ್ತು ಸ್ವೀಕಾರ ಮಾಡುವ ಮಟ್ಟಿಗಿದೆ ಎಂದಾಗ ಹಾಗಿತ್ತು ಅಂತ. ಆದರೆ ಸ್ವಲ್ಪ ಕಾಲಘಟ್ಟ ಬದಲಾಯಿತು. ನನಗೆ ಭಾರತ ಭಾಳ ಖುಷಿ ಕೊಡುತ್ತೆ. ಯಾಕೆ ಅಂತಂದರೆ ನಾವು ಚರ್ಚೆಗೆ ಕೂತ್ರೆ, ನಾವು ಮಾತಾಡಲಿಕ್ಕೆ ಕೂತ್ರೆ ಗುದ್ದಾಡ್ಕೊಂಡು ಸಾಯೋದಿಲ್ಲ. ಈ ಕಮ್ಯುನಿಸ್ಟರು ಭಾರತಕ್ಕೆ ಬರುವವರೆಗೆ, ಈ ಲೆಫ್ಟ್ ಐಡಿಯಾಲಜಿ ಭಾರತಕ್ಕೆ ಬರುವವರೆಗೆ ನಮಗೆ ಗುದ್ದಾಡಿ ಸಾಯುವಂಥ ಸಾಹಿತ್ಯದ ಪರಿಕಲ್ಪನೆಯೇ ಇರಲಿಲ್ಲ. ಅಕಸ್ಮಾತ್ ನಮ್ಮ ವಿಚಾರಧಾರೆಗೆ ಯಾರಾದರೂ ಹೊಂದಿಕೊಳ್ಳಿಲ್ಲ ಅಂತಂದರೆ ನಾವು ಚರ್ಚೆ ಮಾಡ್ತೀವಿ. ವೇದಗಳನ್ನು ವಿರೋಧಿಸ್ತಾ ಇದ್ದಂಥ ಬುದ್ಧ ತನ್ನದೇ ಆದ ಸಾಹಿತ್ಯವನ್ನು ಕೊಟ್ಟ. ಆ ಸಾಹಿತ್ಯವನ್ನು ನಾವೇ ಸ್ವೀಕಾರ ಮಾಡಿದ್ದು. ಆದರೆ ಮುಂದೆ ಅದೇ ಬುದ್ಧನ ಸಾಹಿತ್ಯವನ್ನು, ಬುದ್ಧನ ವಿಚಾರಧಾರೆಯನ್ನು ಶಂಕರರು ವಿರೋಧಿಸಿದ್ರಲ್ಲ. ನೀವು ಈ ಕಾಲಘಟ್ಟವನ್ನು ಒಮ್ಮೆ ಕಣ್ಮುಂದೆ ತಂದ್ಕೊಂಡು ನೋಡಿ. ವಿರೋಧಿಸಿದ ಶಂಕರರು ಬುದ್ಧ ಮತೀಯರನ್ನ, ಕಾಪಾಲಿಕರನ್ನ ವಿರೋಧಿಸಿ, ಅವರೆಲ್ಲರನ್ನೂ ಕೂಡ ವಿರೋಧಿಸಿ ತಮ್ಮದ್ದೇ ಆಗಿರುವಂಥ ಸಾಹಿತ್ಯವನ್ನು ಸಮಾಜಕ್ಕೆ ಕೊಟ್ಟು ಮತ್ತೆ ದಾರಿ ಕರ್ಕೊಂಡು ಬಂದ ಶಂಕರರು ಅದೇ ಬುದ್ಧನನ್ನ ಅವತಾರವನ್ನಾಗಿಸಿದ್ದಿದೆಯಲ್ಲ, ಸಾಮಾನ್ಯವಾದ ಸಂಗತಿ ಅಂತ ಅನ್ಕೊಂಡಿದ್ದೀರಾ? ಇದು ಭಾರತದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ. ನನ್ನ ವಿಚಾರಧಾರೆ ಮತ್ತು ನಿಮ್ಮ ವಿಚಾರಧಾರೆ ಬೇರೆ. ಹೀಗಾಗಿ ಬೇರೆ ಬೇರೆ ವಿಚಾರಧಾರೆಯ ನಾವಿಬ್ಬರು ಕಿತ್ತಾಡ್ಕೊಂಡು ಸಾಯಬೇಕು ಅನ್ನೋದು ಭಾರತದ ಚಿಂತನೆ ಅಲ್ವೇ ಅಲ್ಲ. ಯಾವ ವಿಚಾರಧಾರೆಗೆ ಗೌರವ ಕೊಡಬೇಕು ಅದನ್ನು ಕೊಟ್ಟ ನಂತರ ಮತ್ತೊಂದು ವಿಚಾರಧಾರೆಯವರನ್ನು ಗುರುತಿಸಿ ಗೌರವಿಸುವ ಪರಂಪರೆ ಇದೆಯಲ್ಲ, ಇದನ್ನು ಉದ್ದಕ್ಕೂ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಹೀಗಾಗಿ ಭಾರತದ ವೈಚಾರಿಕ ಸಂಘರ್ಷಗಳು ಅಪಶಬ್ದಗಳ ಕಂತೆಯಲ್ಲ. ಅದೆಲ್ಲಾದರೂ ಅಪಶಬ್ದಗಳ ಕಂತೆಗಳು ಹುಟ್ಟಿಕೊಂಡಿದ್ರೆ, ಇತ್ತೀಚೆಗೆ ಒಂದು ದೊಡ್ಡ ಚರ್ಚೆ ಶುರುವಾಯ್ತಲ್ಲ, ಶಂಕರಾಚಾರ್ಯರು ವರ್ಸಸ್ ಮಧ್ವಾಚಾರ್ಯರು ಶುರುವಾಗ್ಬಿಡ್ತು. ಅದು ಬೌದ್ಧಿಕವಾಗಿ ತಮ್ಮಂತಾವು ಬುದ್ಧಿವಂತರು ಅಂತ ಅನ್ನಿಸಿಕೊಂಡಂಥವ್ರು ಮಾಡಬಹುದಾಗಿರುವಂಥ ಚರ್ಚೆ. ಆದರೆ ಕಾಮನ್ ಮ್ಯಾನ್ ನಮಗೆ ನಿಮಗೆ ಶಂಕರರೂ ಇಷ್ಟ ಆಗ್ತಾರೆ, ಮಧ್ವಾಚಾರ್ಯರೂ ಇಷ್ಟ ಆಗ್ತಾರೆ. ನಾನು ಅನೇಕ ಮನೆಗಳಿಗೆ ಹೋದಾಗ ಮೊದಲು ಗಮನಿಸ್ತಿರ್ಲಿಲ್ಲ, ಇತ್ತೀಚೆಗೆ ಗಮನಿಸ್ತೀನಿ. ದೊಡ್ಡ ದೊಡ್ಡವರ ಮನೆಗಳಲ್ಲೇ, ಬುದ್ಧಿವಂತರು ಅಂತ ಅನ್ನಿಸ್ಕೊಂಡವ್ರ ಮನೆಗಳಲ್ಲೇ ಈ ಕಡೆ ರಾಯರು ಇರ್ತಾರೆ, ಈ ಕಡೆ ಶಂಕರಾಚಾರ್ಯರು ಇರ್ತಾರೆ. ಹೆಂಗಪ್ಪ ಕಾಂಬಿನೇಷನ್ನು? ಬೌದ್ಧಿಕವಾಗಿ ನೋಡಿದರೆ ಕಾಂಬಿನೇಷನ್ ಅಲ್ವೇ ಅಲ್ಲ. ಆದರೆ ಅವ್ರಿಗೆ ಅದರಲ್ಲಿ ಡಿಫ್ರೆನ್ಸೇ ಇಲ್ಲ. ನಾನೊಂದು ಮನೆ ಕೇಳಿದೆ, ನಾವು ಶಂಕರ ಪೀಠಕ್ಕೆ ನಡ್ಕೊಳ್ಳೋರು ಅಂತ, ಆದರೆ ಅವ್ರ ಮನೆ ದೇವರ ಕೋಣೆಯಲ್ಲಿ ರಾಯರು. ನಾನು ಕೇಳಿದೆ, ನಿಮ್ಮ ಶಂಕರ ಪೀಠದವ್ರು ಒಪ್ಕೊಳ್ತಾರ ಇದನ್ನು ಅಂತ. ಅವ್ರಿಗೆ ಅಲ್ಲಿವರೆಗೂ ರಾಯರು ಬೇರೆಯವರು ಅಂತ ಗೊತ್ತೇ ಇರಲಿಲ್ಲ.
ನಾನು ಕೇಳಲ್ಲ ಯಾವಾಗಲೂ. ಆದರೆ ಕೇಳದೆ ಯಾಕೆ ಅಂದರೆ ಗಲಾಟೆ ಶುರುವಾಗಿತ್ತಲ್ಲ. ಕೇಳಿದರೆ ಹೇಳ್ತಾರೆ ರಾಯರಿಂದ ನಮಗೆ ಭಾಳ ಒಳ್ಳೆಯದಾಗಿದೆ ಸರ್. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಯಾವತ್ತೂ ಹೀಗೆ ಕಿತ್ತಾಡದವ್ರು ಅಲ್ವೇ ಅಲ್ಲ. ವೈಚಾರಿಕ ಸಂಘರ್ಷದ ನಡುವೆಯೂ ಕೂಡ ಬುದ್ಧಿವಂತ ಅನ್ನಿಸ್ಕೊಂಡವನು ತನ್ನ ಸಿದ್ಧಾಂತಕ್ಕೋಸ್ಕರ ಕಿತ್ತಾಡ್ತಾ ಇರುವ ಕಾಲದಲ್ಲೂ ಕೂಡ ಸಾಮಾನ್ಯ ಮಾನವನಿಗೆ ಎಲ್ಲರೂ ಒಂದೇ ಎನ್ನುವ ಭಾವನೆ ಇತ್ತಲ್ಲ, ಇದು ಭಾರತೀಯ ಪರಂಪರೆಯ ಶ್ರೇಷ್ಠ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಇದು ಹೀಗೆ ಉಳ್ಕೊಳ್ಳಿಲ್ಲ ಕಾಲಕ್ರಮದಲ್ಲಿ. ನೀವು ಯೋಚನೆ ಮಾಡಿ, ಯಾವಾಗ ಶಂಕರರದು ಕಾಲಘಟ್ಟ ಆಯಿತೋ ಎಲ್ಲವೂ ಆದ ನಂತರ ನಾವು ಸೃಷ್ಟಿ ಮಾಡಿದ ಕಾವ್ಯಗಳು ಎಂತೆಂಥವು, ಎಂತೆಂಥ ಕವಿಗಳನ್ನು ಭಾರತ ಕಾಣ್ತು. ಕಾಳಿದಾಸನಂಥ ಕವಿಗಳನ್ನು ನಾವು ಕಂಡು ಭಾರತದಲ್ಲಿ ಆರಾಧಿಸಿದ್ದೀವಲ್ಲ. ಎಂಥ ಕಾವ್ಯ, ಎಷ್ಟು ಬಾರಿ ಉಲ್ಲೇಖ ಆಯಿತು ಇವತ್ತು ಕಾಳಿದಾಸಂದು. ಅವನ ಹೆಸರು ಉಲ್ಲೇಖ ಆಗಲಿಲ್ಲ, ಅವನು ಬರೆದಂಥ ಸಾಹಿತ್ಯದ ಉಲ್ಲೇಖ ಆಯಿತು ಉದ್ದಕ್ಕೂ. ನನಗೆ ನಮ್ಮ ಸಂಸ್ಕೃತದ ಮೇಷ್ಟ್ರು ಹೇಳೋರು, ಈ ಬೆರಳಿಗೆ ಸಂಸ್ಕೃತದಲ್ಲಿ ಅನಾಮಿಕ ಅಂತ ಕರೀತಾರೆ ಅಂತ. ಯಾಕೆ ಅನಾಮಿಕ ಅಂತ ಕರೀತಾರೆ ಅಂತಂದರೆ, ಪುರಾ ಕವೀನಾಂ ಗಣನಾಂ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ. ಕವಿಗಳ ಗಣನೆ ಮಾಡಬೇಕಾದಾಗ ಯಾರ್ಯಾರು ಕವಿಗಳ ಹೆಸರು ಹೇಳು ಅಂತಂದಾಗ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡಿದ್ರಂತೆ ಈ ಬೆರಳಿಗೆ. ಕಾಳಿದಾಸ. ನೆಕ್ಸ್ಟ್ ಹೇಳು. ಕಾಳಿದಾಸನ ಸಮಕ್ಕೆ ಮತ್ತೊಬ್ಬನಿಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತ ಈ ಬೆರಳಿಗೆ ಅನಾಮಿಕ ಅಂತ ಹೆಸರಿಟ್ಬಿಟ್ರಂತೆ. ಅವನ ಸಮಕ್ಕೆ ಇನ್ಯಾರೂ ಇರಲಿಕ್ಕಿಲ್ಲ, ಅವನ ಹೆಸರು ಹೇಳಿದ್ಮೇಲೆ ಇನ್ನೊಂದು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಎಂತೆಂಥ ಕವಿಗಳನ್ನು ಸೃಷ್ಟಿಸಿದವರು ನಾವು. ಈ ದೇಶದ ಈ ಭೂಮಿ ಏನು ಅದ್ಭುತವಾದ್ದು ಅಂತಂದರೆ ಅಂಥ ಕಾವ್ಯಗಳ ಸೃಷ್ಟಿಯನ್ನು ಮಾಡಿದ ಅದ್ಭುತವಾಗಿರುವಂಥ ರಾಷ್ಟ್ರ. ಆದರೆ ದುರದೃಷ್ಟಕರ ಸಂಗತಿ, ನಾನು ಮುಂದಿನ ಹಂತಕ್ಕೆ ಹೋಗೋಕ್ಕಿಂತ ಇವತ್ತು ಬಂದು ನೋಡಿದರೆ ನಾವು ಲಿಂಗೋಗಳು ಮಾತಾಡ್ತೀವಿ. ಜೆನ್ಸಿ ಲಿಂಗೋ ಅಂತ. ಯು ಡೋಂಟ್ ನೋ ಜೆನ್ಸಿ ಲಿಂಗೋ? ನನ್ಗೆ ಗಾಬರಿ ಆಗೋದೆ. ಅವರು ಸೊಲುಲು ಅಂತ ಹೇಳಿದ್ರೆ ಸೊಲ್ಯೂಷನ್ ಅಂತಾರೆ, ಡೆಲುಲು ಅಂದರೆ ಡೆಲ್ಯೂಷನ್ ಅಂತ, BFFR ಅಂದರೆ ಬಿ ಫ್ರೀ ಅಂತ. ಇವರು ಈ ಪದಗಳನ್ನು ಬಳಸೋದು ಲಿಂಗೋ ಅಂತ. ಇದು ನಾನು ಆಮೇಲೆ ಯೋಚನೆ ಮಾಡಿದೆ, ಕರೆಕ್ಟ್, ನನಗದು ಅರ್ಥ ಆಗ್ತಿಲ್ವಲ್ಲ, ನನಗೆ ಆ ಜನ್ರೇಷನ್ನೇ ಬೇರೆ ಅನ್ನಿಸ್ತಿದೆ. ನನಗೆ ಈಗ ಕೂತ್ಕೊಂಡು ನಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ನಾನು. ನಮ್ಮ ಕಾಲದಲ್ಲಿ ಏನು ಗುರು ಅಂತ ನಾವು ಹೇಳುವಾಗ ನಮ್ಮಪ್ಪ ಗಾಬರಿ ಆಗಿದ್ದಿರಬೇಕು, ಏನಪ್ಪ ಎಲ್ರಿಗೂ ಗುರು ಅಂತನಲ್ಲ ಇವನು ಅಂತ. ನಮಗದು ಲಿಂಗೋ, ಅದು ಕಾಲಘಟ್ಟದಲ್ಲಿ ನನ್ನ ಕಾಲದಲ್ಲಿ ಗೊತ್ತಿಲ್ಲ, ತಮಿಳರ ಪ್ರಭಾವ ಇರುವಾಗ ಏನು ಮಚ ಆ ಲಿಂಗೋ, ನಮ್ಮ ಕಾಲದ ಲಿಂಗೋ ನಮ್ಮ ಅಪ್ಪನಿಗೆ ಎಷ್ಟು ಕಷ್ಟ ಆಗಿದ್ದಿರ್ಬೋದು ಅಂತ ನಂಗೆ ಈಗ ಯೋಚನೆ ಆಗುತ್ತೆ. ನಂಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ. ನಾವೇ ಜೊತೆಯಲ್ಲಿ ಇದ್ಕೊಂಡು ಈ ಪದಗಳನ್ನು ಬಳಸುವಾಗ ನನಗೆ ಈ ಲಿಂಗೋಗಳ ಪ್ರಭಾವ ಏನು ಅಂತ ಗೊತ್ತಿರಲಿಲ್ಲ. ಈಗ ಅನ್ಸುತ್ತೆ ಇದನ್ನು ಬಳಸುವ, ನೀವು ಇತ್ತೀಚೆಗೆ ನಡೆದ ಒಂದು ಪ್ರೊಟೆಸ್ಟ್ನಲ್ಲಿ ಬಳಸಿದ ಪದಗಳು, ವಾಕ್ಯಗಳು, ಅವ್ರ ಗುಪ್ತ ಸಮಾಲೋಚನೆ, ಗುಪ್ತ ಚಿಂತನೆ ಏನೆಲ್ಲ ಹೇಳ್ತಿದ್ರಲ್ಲ, ಯಾವುದು ಗುಪ್ತ ಇಲ್ಲ. ಯಾಕೆ ಅಂತಂದರೆ ಬಳಸಿದ ವಾಕ್ಯಗಳು ಹಂಗಿದ್ವು. 4 ಜನರ ಜೊತೆ ಕೂತ್ಕೊಂಡು ಇವತ್ತಿನ ಮಕ್ಕಳು ಮಾತಾಡಿದ್ದನ್ನು ಕೇಳಲಿಕ್ಕೆ ಸಾಧ್ಯವಾಗದೇ ಇರೋ ಮಾತುಗಳಿದ್ವು. ಆ ಮಾತುಗಳನ್ನು ಯಾರಿಗೋಸ್ಕರ ಮಾತನಾಡಿದ್ದು? ಈ ದೇಶದ ಗೌರವಾನ್ವಿತ ಒಬ್ಬ ಪ್ರಧಾನಿ ಒಂದು ಚೇರನ್ನು ಕುರಿತಂತೆ ಮಾತನಾಡುವ ಮಾತುಗಳು ಎಷ್ಟು ಅತ್ಯಂತ ಕೆಳಮಟ್ಟದ ತುಚ್ಛವಾದ ಮಾತುಗಳು ಅಂದರೆ ಈ ಮಾತುಗಳನ್ನು ಕೇಳಲಿಕ್ಕಾಗೋದಿಲ್ಲ ಅಂತ ಸ್ವತಃ ಆ ಮಕ್ಕಳೇ ವಾಪಸ್ ಹಾಕ್ಕೊಂಡ್ರೆ ಅನ್ಸುತ್ತವ್ರಿಗೆ. ಆದರೆ ಪ್ರಭಾವ ಹೆಂಗಾಗ್ತಿದೆ ಅಂತಂದರೆ ಈ ಈ ಈ ಇನ್ಸ್ಟಾಗ್ರಾಮ್ನ, ಈ ಟ್ವಿಟರ್ನ ಅದರ ಆಲ್ಗೋರಿದಮ್ಗಳು ಹೆಂಗೆ ಮಾಡ್ತಿವೆ ಅಂತಂದರೆ ದೇ ಆರ್ ಪ್ರಮೋಟಿಂಗ್ ಅಸ್. ಉತ್ಕೃಷ್ಟವಾದ ಸಾಹಿತ್ಯದ ಮಾತುಗಳನ್ನು ಆಡಬೇಕಾದಾಗ ಅದಕ್ಕೆ ಪ್ಯಾರಲಲ್ ಆಗಿ ಈ ಥರದೊಂದು ಚರ್ಚೆ ಮಾಡಬೇಕಾದ ಸ್ಥಿತಿ ಬರ್ತಿದೆಯಲ್ಲ, ಇದು ಭಾರತದ ಇವತ್ತಿನ ಸ್ಥಿತಿಯನ್ನು ತೋರಿಸುತ್ತೆ ಅಂತ ಭಾಳ ದುಃಖ ಅನ್ಸುತ್ತೆ ನನಗೆ. ಮಿತ್ರ, ಭಾಳ ಬೇಸರದ ಸಂಗತಿ ಅಂತಂದರೆ ನಮ್ಮ ಸಾಹಿತ್ಯ ಬಹುಶಃ ದಾರಿ ತಪ್ಪಿದ್ದು. ತುಂಬ ಜನ ಬುದ್ಧಿವಂತರು, ವಿಚಾರವಂತರು ಕೂತಿದ್ದೀರಿ. ಆಲೋಚನೆ ಮಾಡಿದರೆ ಗೊತ್ತಾಗುತ್ತೆ. ನಾನು ಸುಮ್ಮನೆ ಯೋಚನೆ ಮಾಡ್ತಿರ್ತೀನಿ, ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ, ಈ ಆಕ್ರಮಣದ ನಂತರ ನಮ್ಮ ಸಾಹಿತ್ಯ ಹೆಂಗಾಗೋಯ್ತು ಅಂತಂದರೆ ನಮ್ಮ ಬದುಕನ್ನು ಉಳಿಸ್ಕೊಂಡ್ರೆ ಸಾಕು, ಸಾಹಿತ್ಯ ಆಮೇಲೆ ಎಂತಾಯಿತು, ಸಾಹಿತ್ಯ ಸೆಕೆಂಡ್ ಸಿಟಿಗೆ ಹೋಗ್ಬಿಡ್ತು. ನೀವು ಸುಮ್ಮನೆ ಹೋಗಿ ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ ಭಾರತ ಸೃಷ್ಟಿಸಿದ ಸಾಹಿತ್ಯ ಎಂಥದ್ದು ಅಂತ ಹುಡುಕಾಟ ಮಾಡಿ ನೋಡಿ, ಏನಿಲ್ಲ ರೀ, ಲಿಟ್ರಲಿ ಏನೂ ಇಲ್ಲ. ಸ್ವಲ್ಪ ಮಟ್ಟಿಗೆ ಆ ಕಾಲಘಟ್ಟದಲ್ಲೂ ಒಳ್ಳೆ ಸಾಹಿತ್ಯ ಸೃಜನೆಯಾಗಿದೆ ಅಂತ ಏನಾದರೂ ಇದ್ದರೆ ಅದು ನಮ್ಮಲ್ಲೇ, ಕರ್ನಾಟಕದಲ್ಲೇ ಅಂಥ ಶ್ರೇಷ್ಠ ಸಾಹಿತ್ಯ ಸೃಷ್ಟಿಯಾಗಿರೋದು. ಯಾಕೆ ಅಂದರೆ ಅದಕ್ಕೂ ರೀಸನ್ ಏನು ಅಂತಂದರೆ ಸುಭಿಕ್ಷವಾಗಿದ್ವಿ ನಾವು ಅನ್ನೋದೇ. ನಮಗೆ ಆಕ್ರಮಣದ ಬಹಳ ಪ್ರಭಾವ ತಟ್ಟಲಿಲ್ಲ. ಇಡೀ ಉತ್ತರ ಭಾರತವನ್ನು ನೀವು ನೋಡಿದರೆ ಅದರಲ್ಲಿ ಅಂಥ ಶ್ರೇಷ್ಠ ಐನಿ ಅಕ್ಬರಿ ಥರದ್ದು ಬಂದಿವೆ, ಅವರುಗಳ ಸಾಹಿತ್ಯ ಬಂದಿದೆ. ಬಿಟ್ಟರೆ ನಮ್ಮ ಕಾಲದ ಭಾರತವನ್ನು ಪ್ರತಿನಿಧಿಸಬಲ್ಲಂಥ ಶ್ರೇಷ್ಠ ಸಾಹಿತ್ಯ ಪ್ರೊಡ್ಯೂಸ್ ಆಗಲೇ ಇಲ್ಲ.
ನೀವು 4ನೇ ಸ್ಟೇಜ್ ನೋಡಿ, ಈ ದೇಶದಲ್ಲಿ ಬ್ರಿಟಿಷರ ಆಕ್ರಮಣದ ನಂತರ ನಮ್ಮ ಸಾಹಿತ್ಯ ಸೃಷ್ಟಿಯಾಯಿತು. ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಜೆಂಡಾ ಬೇಸ್ಡ್ ಸಾಹಿತ್ಯ ಹೆಂಗೆ ಬಂತು ಅಂತಂದರೆ, ಅತ್ಯಂತ ಶ್ರೇಷ್ಠ ಕಾದಂಬರಿಗಳನ್ನು ಆವತ್ತಿನ ದಿನದಲ್ಲಿ, ಇವತ್ತು ನಾವು ಭೈರಪ್ಪನವ್ರನ್ನ ಕಾದಂಬರಿಕಾರ ಅಂದಾಗ ನೆನಪಿಸ್ಕೊಳ್ತೀವಲ್ಲ, ಆವತ್ತಿನ ದಿನದಲ್ಲಿ ನೆನಪಿಸ್ಕೊಳ್ಳೇಬೇಕಾದಂಥವ್ರು ಬಂಕಿಂಚಂದ್ರ ಚಟರ್ಜಿಯವರು. ಅವರು ಬರೆದಿರುವಂಥ 2 ಶ್ರೇಷ್ಠ ಕಾದಂಬರಿಗಳು, ಒಂದು ದೇವಿ ಚೌಧರಾಣಿ, ಇನ್ನೊಂದು ಆನಂದ ಮಠ, ಎರಡೂ ಅಜೆಂಡಾ ಬೇಸ್ಡೇ. ಎರಡೂ ಸ್ವಾತಂತ್ರ್ಯದ ತುಡಿತವನ್ನು ಜಾಗೃತಗೊಳಿಸುವಂಥ ಪ್ರಯತ್ನಕ್ಕೋಸ್ಕರ ಹುಟ್ಟಿಕೊಂಡ ಕಾದಂಬರಿಗಳೇ. ನೀವು ಸ್ವಲ್ಪ ಮಟ್ಟಿಗೆ ಆ ಕಾಲದಲ್ಲಿ ಕವಿತ್ವದ ದೃಷ್ಟಿಯಿಂದ ಇಡೀ ಸಮಾಜವನ್ನು ಆವರಿಸಿಕೊಂಡ ರವೀಂದ್ರನಾಥ್ ಠಾಗೂರರು ಒಂದಷ್ಟು ಅತ್ಯುತ್ಕೃಷ್ಟವಾಗಿರುವಂಥ ಕಾವ್ಯ ಸೃಷ್ಟಿ ಮಾಡಿದ್ರು ಅಂತ ನಾವು ಸಂತೋಷ ಪಡ್ತೀವಿ ಅಂತಾದರೆ, ಅವರೂ ಕೂಡ ಈ ಸ್ವಾತಂತ್ರ್ಯದ ಪ್ರೇರಣೆಯಿಂದ ಆಚೆ ಬಂದಿರಲಿಲ್ಲ. ಸಾವರ್ಕರ್ರ ಕಮಲ ಅನ್ನುವಂಥ ಶ್ರೇಷ್ಠ ಕಾವ್ಯ, ಅದೂ ಕೂಡ ಸ್ವಾತಂತ್ರ್ಯದ ಆ ಇಚ್ಛೆಯ ಹಿನ್ನೆಲೆಯಲ್ಲೇ ಬಂದಿರುವಂಥದ್ದು. ಒಂದು ರಾಷ್ಟ್ರದ ಉಸಿರು ಹೇಗೆ ನಡೀತಾ ಇದೆ ಅನ್ನೋದನ್ನು ಸಾಹಿತ್ಯದ ದೃಷ್ಟಿಯಿಂದ ಹೇಳ್ಬೋದು ಅನ್ನೋದಕ್ಕೆ ಇದೊಂದು ಬಲವಾಗಿರುವಂಥ ಉದಾಹರಣೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಯಾವಾಗ ಭಾರತದ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿತ್ತಲ್ಲ, ಆನಂತರ ಅಂತೂ ಲೆಫ್ಟ್ ಮತ್ತು ರೈಟ್ ಸಾಹಿತ್ಯಗಳು ಅಂತ ಎಷ್ಟು ಬರಕ್ಕೆ ಶುರುವಾಯಿತು ಅಂದರೆ, ಈಗಲೂ ಕೂಡ ನೀವು ಮಾರ್ಕೆಟಿಗೆ ಹೋಗಿ ಒಂದು ಅಂಗಡಿಯಲ್ಲಿ ನಿಂತರೆ ಇದು ಲೆಫ್ಟ್ ಸಾಹಿತ್ಯ, ಇದು ರೈಟ್ ಸಾಹಿತ್ಯ ಅಂತ ನಾವು ಪ್ರತ್ಯೇಕಿಸಬಹುದಾಗಿರುವಷ್ಟು ಸಾಹಿತ್ಯ ಹಂಗೆ ಕಾಣುತ್ತೆ ಅಂತ. ಅಂದರೆ ಒಂದು ದೇಶ ಯಾವುದರ ಮೂಲಕ ಹಾದು ಹೋಗ್ತಾ ಇದೆ ಅನ್ನೋದನ್ನು ನೀವೊಂದು ಬುಕ್ ಸ್ಟಾಲಿಗೆ ಹೋಗಿ ನಿಂತ್ಕೊಂಡ್ರೆ ಹೇಳ್ಬೋದು ಅನ್ನೋದು ಇದು 100% ಹೌದು ಅಂತ ಅನಿಸುತ್ತೆ ನನಗೆ. ಹೀಗಾಗಿ ಹೊಸ ಪೀಳಿಗೆಯನ್ನು ಒಂದು ಶ್ರೇಷ್ಠ ಸಾಹಿತ್ಯದ ಕಡೆ ಮುಖ ಮಾಡುವಂತೆ ಮಾಡಿಸುವಂಥ ಒಂದು ದೊಡ್ಡ ಪ್ರಯತ್ನ ಆಗಬೇಕಾಗಿದೆಯಲ್ಲ, ಆ ಪ್ರಯತ್ನ ಗೊತ್ತೋ ಗೊತ್ತಿಲ್ಲದೇನೋ ಸೈಲೆಂಟಾಗಿ ವಿಶ್ವೇಶ್ವರ ಭಟ್ರು ತಮ್ಮ ಪತ್ರಿಕೆಗಳ ಮೂಲಕ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಕೆಲವೊಂದು ಸಲ ಅದು ನಮಗೆ ಗೊತ್ತಾಗ್ತಿರಲ್ಲ ಏನು ನಡೀತಿದೆ ಸಮಾಜದೊಳಗೆ ಅಂತ. ಹೀಗಾಗಿ ಒಳ್ಳೆಯ ಸಾಹಿತ್ಯವನ್ನು ಓದುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಡಬೇಕು ಅಂತ ನನಗೂ ಗೊತ್ತಾಗ್ತಿರಲಿಲ್ಲ. ನಾನು ಕಾಲೇಜಿಗೆ ಹೋಗ್ತಿರುವಾಗ ಒಬ್ಬ ಬರಹಗಾರನು ತುಂಬ ಓದ್ತಿದ್ದೆ. ಅದು ನನ್ನ ಬರವಣಿಗೆಯಲ್ಲಿ ಮಾತಿನಲ್ಲಿ ವ್ಯಕ್ತವಾಗ್ತಿತ್ತು. ಆ ಮಾತು ನೀವು ಮಾತಾಡುವಾಗ ನೀವು ಬಳಸುವ ಪದಗಳಲ್ಲೇ ಗೊತ್ತಾಗುತ್ತೆ ಯಾರನ್ನು ಓದ್ತಾರೆ ಇವರು ಅಂತ. ನೀವು ಬರೆಯುವಾಗ ಬಳಸುವ ಪದಗಳಲ್ಲೇ ಗೊತ್ತಾಗುತ್ತೆ ಯಾರನ್ನು ಓದ್ತಾರೆ ಅಂತ. ಇದನ್ನು ಗುರುತಿಸಿದಂಥ ಒಬ್ಬ ಶ್ರೇಷ್ಠ ಲೇಖಕರು ನನಗೊಂದಿನ ಫೋನ್ ಮಾಡಿದರು, ನೀನು DVG ಅವರ ಜ್ಞಾಪಕ ಚಿತ್ರಶಾಲೆ ಓದು ಅಂತ. ನಾನು ಯಾಕೆ ಹಿಂಗೆ ಸಜೆಸ್ಟ್ ಮಾಡ್ತಿದ್ದಾರೆ ಅಂತ ಕೇಳಿದೆ. ಯಾಕೆ ಅಂತ ಕೇಳಿದೆ. ನಿನ್ನ ಮಾತಿನಲ್ಲಿ, ನಿನ್ನ ಬರಹದಲ್ಲಿ ಬೇರೆ ಬೇರೆ ಪದಗಳು ಬರಲಿಕ್ಕೆ ಶುರುವಾಗಿವೆ, ಸ್ವಲ್ಪ ಕಂಟ್ರೋಲ್ ಮಾಡುವುದನ್ನು ಅಂತ. ಒಳ್ಳೆಯ ಪದಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ಸಾಹಿತ್ಯದ ಅಧ್ಯಯನದಿಂದ ಬರುತ್ತೆ. ಅದು ಒಂದು ಇಡೀ ಜನಾಂಗವನ್ನು ಪ್ರತಿನಿಧಿಸುತ್ತೆ, ಆ ಜನಾಂಗದ ಸ್ವಾಸ್ಥ್ಯ ಹೇಗಿದೆ ಅಂತ ತೋರಿಸುತ್ತೆ ಅಂತ. ಈ ದೃಷ್ಟಿಯಿಂದ ಪ್ರತಿ ಪುಸ್ತಕ ಹೊರಗೆ ಬಂದಾಗಲೂ ಕೂಡ ಆ ಪುಸ್ತಕ ಮುಂದಿನ ಜನಾಂಗದ ಸ್ವಾಸ್ಥ್ಯದ ಕಾರಣಕ್ಕೆ ಬರುತ್ತೆ ಅಂತ. ಈ ಕಾರಣಕ್ಕೆ ಇವತ್ತು 9 ಪುಸ್ತಕಗಳೇನು ಬಂದಿವೆ, ಆ 9 ಪುಸ್ತಕ ಭಾರತದ ಸ್ವಾಸ್ಥ್ಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಅದು ಅಗತ್ಯವಾಗಿ ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ಹಾರೈಸಬಲ್ಲ ಅಷ್ಟೇ. ಇದು ಸ್ವಾಸ್ಥ್ಯವನ್ನು ಹೆಚ್ಚಿಸಲಿಕ್ಕೆ ನಾವು ಊಟ ಹೇಗೆ ಮಾಡಬೇಕು ಅನ್ನೋದು ಹೆಂಗಿದೆಯೋ, ಏನನ್ನು ಓದಬೇಕು ಅನ್ನೋದು ಅಷ್ಟೇ ಮಹತ್ವಪೂರ್ಣವಾದ ಸಂಗತಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಇದು ಅರಿವಾಗುತ್ತೆ. ಇವತ್ತಿನ ಭಾರತ ಈ ದೃಷ್ಟಿಯಿಂದ ನೆಮ್ಮದಿಯ ಹಂತಕ್ಕೆ ಹೋಗಬೇಕಾಗಿರುವಂಥ ಕಾಲಘಟ್ಟ. ತುಂಬ ಚೆನ್ನಾಗಿದೆ ಕಾಲಘಟ್ಟ, ಬಹಳ ಒಳ್ಳೆಯ ಸಂದರ್ಭದಲ್ಲಿ ನಾವಿದ್ದೀವಿ. ಎಂಥ ಒಳ್ಳೆಯ ಸಂದರ್ಭ ಅಂತಂದರೆ, ಇನ್ನೇನೂ ಕೆಲಸಕ್ಕೆ ಬರೋದಿಲ್ಲ ಅಂತ ಪಕ್ಕಕ್ಕಿಟ್ಟಿದ್ದ ಒಂದು ಜನ್ಜಿ ಜನಾಂಗ ದೆಹಲಿಯ ನಡು ರಸ್ತೆಯಲ್ಲಿ ನಿಂತ್ಕೊಂಡು ನಾವು ಕೂಡ ಪ್ರಶ್ನೆ ಮಾಡ್ತೀವಿ ಅಂತ ಹೇಳುವ ಮಟ್ಟಕ್ಕೆ ಬಂದಿದ್ದಿದೆಯಲ್ಲ, ಸಾಮಾನ್ಯವಾದ ಸಂಗತಿ ಎಲ್ಲ ಮಿತ್ರರೇ. ನಾನು ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ, ತರುಣರೊಂದಿಗೆ ತುಂಬ ಸಂಪರ್ಕದಲ್ಲಿ ಇರ್ತೀನಿ. ನಂಗೆ ತುಂಬ ಅವ್ರ ಜೊತೆ ಒಡನಾಟ ಇರೋದ್ರಿಂದ ಗೊತ್ತು ಎಷ್ಟು ಬೇಸರ ಆಗಿತ್ತು ಒಂದು ಹಂತದಲ್ಲಿ ಅಂತಂದರೆ, ಇವ್ರು ಎಳ್ಕೊಂಡು ಬಂದರೂ ರಸ್ತೆಗೆ ಬಂದು ನಿಲ್ಲಿಸ್ಲಿಕ್ಕಾಗೋದಿಲ್ಲ ಅಂತ ಅನಿಸಿತ್ತು. ಇವತ್ತು ಎಳಿಬೇಕಾದ ಪ್ರಮೇಯ ಬರಲಿಲ್ಲ, ಅವರವರಾಗೆ ಬಂದರು. ಆದರೆ ಇನ್ನು ಮುಂದೆ ಒಳ್ಳೆಯ ಕಾರಣಗಳಿಗೋಸ್ಕರ ಹೆಚ್ಚು ಹೆಚ್ಚು ಸಜ್ಜನ ವೃತ್ತಿಯ ರೂಪದಲ್ಲಿ ಬರಬೇಕು ಅಂತಂದರೆ ಅವ್ರಿಗೆ ಬೇಕಾಗಿರುವಂಥದ್ದನ್ನು ಸಮಾಜ ಕೊಡಬೇಕಾಗಿರುವಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದ ನನ್ನ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ. ನಾವೆಲ್ಲರೂ ಈ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಹೊಸ ಪೀಳಿಗೆಯನ್ನು ಸರಿಯಾದ ದಿಕ್ಕಿನ ಕಡೆಗೆ ಕರ್ಕೊಂಡು ಬರಬೇಕು ಎನ್ನುವಂಥ ಬಯಕೆ ಯಾರ್ಯಾರಲ್ಲಿ ತುಂಬಿಕೊಂಡಿದೆಯೋ ಅವರೆಲ್ಲರೂ ಶ್ರೇಷ್ಠ ಸಂಗತಿಗಳನ್ನು ಮುಂದಿನ ಪೀಳಿಗೆಗೆ ಕೊಡುವಂಥ ಪ್ರಯತ್ನ ಮಾಡಿದರೆ ಒಂದು ಶ್ರೇಷ್ಠ ಸಮಾಜ ನಿರ್ಮಾಣ ಆಗುತ್ತೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅಂಥ ಶ್ರೇಷ್ಠ ಸಮಾಜದ ನಿರ್ಮಾಣಕ್ಕೆ ಭಾರತ ತುಂಬ ತಯಾರಾಗಿದೆ, ಈಗ ಬೇಸ್ ತಯಾರಾಗಿದೆ. ನಾನು ಇತ್ತೀಚೆಗೆ DVG ಅವರನ್ನು ಓದ್ತಾ ಇದ್ದೆ. ರಾಮಸ್ವಾಮಿಗಳು ಬರೆದಿರುವಂಥ DVG ಅವರ ನೆನಪುಗಳಲ್ಲಿ ಅವರು DVG ಅವರ ಬಗ್ಗೆ ಹೇಳ್ತಾರೆ. DVG ಅವರದ್ದು ಒಂದು ಸಣ್ಣ ಹೋರಾಟ ಅಂತ. ಯಾರೋ ಒಬ್ಬರು ಅವ್ರಿಗೆ ಇಂಪ್ರೆಸ್ ಮಾಡಿದಿರಿ, ಹೋರಾಟ ಮಾಡಬೇಕು ನಾವು ಅಂತ. ಹೋರಾಟ ಏನು ಗೊತ್ತಾ?
ಡಾಕ್ಟರ್ಗಳಿಗೆ ಸಾಹಿತ್ಯ ಓದೋದು ಅಭ್ಯಾಸ ಇರಬೇಕು ಅನ್ನೋದು ಒಂದು ಹೋರಾಟ ಅಂತ. ನನಗೆ ಆಶ್ಚರ್ಯ ಅನ್ನಿಸ್ತು, ಡಾಕ್ಟರ್ಗಳು ಯಾಕೆ ಸಾಹಿತ್ಯ ಓದಬೇಕು? ಅವರು ಓದಬೇಕಾಗಿರೋ MBBS ಪುಸ್ತಕಗಳೇ ಬೇಕಾದಷ್ಟಿವೆ, ಸಾಹಿತ್ಯ ಯಾಕೆ ಓದಬೇಕು ಅಂತಂದರೆ DVG ಅವರು ಹೇಳ್ತಾರೆ, ಡಾಕ್ಟರ್ಗಳು ಸಾಹಿತ್ಯವನ್ನು ಓದಿದರೆ ಜನರ ವ್ಯಕ್ತಿತ್ವವನ್ನು ಅರಿತುಕೊಳ್ಳೋದು ಅವರಿಗೆ ಸುಲಭವಾಗುತ್ತೆ. ಹೀಗಾಗಿ ಜನರನ್ನು ಅರಿತು ಟ್ರೀಟ್ ಮಾಡಬೇಕು ಅಂತಂದರೆ ಸಾಹಿತ್ಯವನ್ನು ಓದುವ ಅಗತ್ಯ ಇದೆ ಅಂತ DVG ಅವರು ಹೇಳ್ತಾ ಇದ್ರು. ಅಂತಂದರೆ ಸಾಹಿತ್ಯಕ್ಕೆ ಇರಬಹುದಾಗಿರುವಂತಹ ಮಹತ್ವ ಇದೆಯಲ್ಲ, ಬಹಳ ಗಂಭೀರವಾದ್ದು ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದ ಬಹುಶಃ ಕನ್ನಡ ಫ್ರಂಟ್ ಸೀಟಲ್ಲಿ ಬಂದು ಕೂತ್ಕೋಬೇಕು. ಅದು ನಿಧಾನವಾಗಿ ಬ್ಯಾಕ್ ಸೀಟಿಗೆ ಹೋಗ್ತಾ ಇದೆ ತನಗೆ ಗೊತ್ತಿಲ್ಲದಂತೆ. ಇಂಗ್ಲೀಷ್ ಆದರೂ ಸರಿಯಾಗಿರುವ ಇಂಗ್ಲೀಷ್ ಬಂದು ಕೂತಿದೆಯಾ ಅಂತಂದರೆ ಅದೂ ಇಲ್ಲ. ಅದು ಹೆಂಗಾಗಿದೆ ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಇಂಗ್ಲೀಷು ಡಾಕ್ಟರ್ ಇಂಗ್ಲೀಷ್ ಆಗಿದೆ ಈಗ. ಅವ್ರಿಗೆಲ್ರಿಗೂ ಈ ಮೊಬೈಲಲ್ಲಿ ಕೂತ್ಕೊಂಡು ಟೈಪ್ ಮಾಡಿ ಅದೇ ಸೆಲ್ಫ್ ಕರೆಕ್ಷನ್ ಹಾಕ್ಕೊಂಡು ಹೆಂಗಾಗಿದೆ ಅಂತಂದರೆ, ಮೊಬೈಲ್ ಇಲ್ಲದೆ ಪ್ರತ್ಯೇಕವಾಗಿ ಒಂದು ಪತ್ರವನ್ನು ನಾನೇ ಬರೀಲಿಕ್ಕೆ ಸಾಧ್ಯವಾಗದೇ ಇರುವಂಥ ಅತ್ಯಂತ ಕೆಟ್ಟ ಸ್ಥಿತಿಗೆ ಇಂಗ್ಲೀಷು ಹೋಗಿದೆ, ಕನ್ನಡವೂ ಹೋಗಿದೆ. ಎಲ್ಲ ಭಾಷೆಗಳು ಈ ಸ್ಥಿತಿಯಲ್ಲಿ ನಿಂತಿರುವಾಗ ನಮ್ಮೆಲ್ಲರ ಜವಾಬ್ದಾರಿ ಇದೆ, ನಾವೆಲ್ಲರೂ ಸೇರಿ ಅದನ್ನು ಕಟ್ಟಿಕೊಡಬೇಕು ಅಂತ ವಿಶ್ವೇಶ್ವರ ಭಟ್ರು ಅದನ್ನು ಅತ್ಯಂತ ಶಾಂತವಾಗಿ ಸೈಲೆಂಟಾಗಿ ಕಟ್ಟಿಕೊಡ್ತಾ ಇದ್ದಾರೆ. ಅವರ ಪ್ರತಿಯೊಂದು ಬರಹವೂ ಕೂಡ ಅವ್ರದ್ದೊಂದು ವೈಶಿಷ್ಟ್ಯ. ಬಹುಶಃ ನಾನು ಬಹಳ ಹಿಂದಿನಿಂದಲೂ ಕೂಡ ಹೆಚ್ಚು ಕಡಿಮೆ 20 ವರ್ಷಗಳಿಂದ ನಾನು ಅವರ ಜೊತೆ ಇದ್ದೀನಿ, ಒಂದಲ್ಲ ಒಂದು ರೂಪದಲ್ಲಿ. ಅವರ ಬರವಣಿಗೆಯನ್ನು ಓದುವಾಗ ಒಂದೇ ಒಂದು ಚಂದ ಏನು ಅಂತಂದರೆ, ಯಾವುದೇ ಪುಸ್ತಕ ತಗೊಳ್ಳಿ, ಯಾವುದೇ ಪೇಜನ್ನು ತೆಗೀರಿ, ಆ ಪೇಜನ್ನು ಕಂಪ್ಲೀಟ್ ಮಾಡೋವರೆಗೂ ನೀವು ಆ ಪುಸ್ತಕ ಮುಚ್ಚಿಡ್ಲಿಕ್ಕೆ ಆಗದೇ ಇರೋ ಥರದ ಬರವಣಿಗೆಯ ಶೈಲಿ ಅವರದ್ದು. ಅವರು 108 ಮಾತುಗಳನ್ನು ನಾನು ನಿರಂತರವಾಗಿ ಓದ್ತಾ ಇದ್ದವನು. ನಾನು ಒಂದು ಸಲ ಬಂದು ಅವರಿಗೆ ಹೇಳಿದೆ, ಪ್ರತಿ ಸಲ ನಿಮ್ಮ ಆರ್ಟಿಕಲ್ ಓದಿ ಮುಗಿಸುವಾಗ ಒಂದು ಹೊಸ ಪದ ಗೊತ್ತಾಗಿರುತ್ತೆ ನಮಗೆ ಅಂತ. ಅದು ಭಟ್ರ ವಿಶೇಷ, ಏನಾದರೂ ಹೊಸ ಪದ. ಆ ಹೊಸ ಪದ ತೀರಾ ಹೊಸ್ತು ಅಂತಲ್ಲ, ಬಳಕೆಯಿಂದ ದೂರವಾಗಿರುತ್ತೆ. ಆದರೆ ಭಟ್ರದನ್ನು ಚಂದ ಮಾಡಿ ಅಲ್ಲಿ ತಂದು ಸೇರಿಸಿ ಆ ಆರ್ಟಿಕಲ್ಗೆ ತುರಕದೆ ಅದು ನಮ್ಗೆ ಗೊತ್ತಾಗುವಂತೆ ಮಾಡುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ಭಟ್ರ ವಿಶಿಷ್ಟವಾಗಿರುವಂಥ ಪ್ರಯತ್ನ. ಇವತ್ತು ಬರೆದಿರುವಂಥ ಲೇಖಕರಲ್ಲಿ ಇಬ್ಬರಂತೂ ನನಗೆ ಆತ್ಮೀಯ ಮಿತ್ರರು. ಒಬ್ಬರು ಕಿರಣ್ ದೂರದಲ್ಲಿರ್ತಾರೆ, ಅದರ ಬಹಳ ಹತ್ತಿರದಲ್ಲಿದ್ದವರು ನಮಗವರು, ದೂರದಲ್ಲಿದ್ದರೂ ಕೂಡ. ಇನ್ನೊಬ್ಬರು ಮೋಹನ್, ಇಬ್ಬರು ನನಗೆ ಬಹಳ ಆತ್ಮೀಯರು. ಅವರಿಬ್ಬರ ಲೇಖನಗಳನ್ನು ನಿರಂತರವಾಗಿ ಓದ್ಕೊಂಡು ಬಂದಿದ್ದೀನಿ. ಸೊ ಹೀಗಾಗಿ ಇವತ್ತು ಬರೆದಿರುವಂಥ ಎಲ್ಲರೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನು ವೃದ್ಧಿಸಲಿಕ್ಕೆ ತಮ್ಮದ್ದೇ ಆಗಿರುವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸಿದ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.